ಕೊನೆಯಲ್ಲಿ ಇಟ್ಕೊಳ್ಳಿ ದಯವಿಟ್ಟು. ಈಗ ಹಿರಿಯ ಚಿತ್ರನಟರು, ಸಹೃದಯಿಗಳು, ಅಂಬರೀಷ್ ಅಣ್ಣ ಅವರು ನಮ್ಮನ್ನು ಬಿಟ್ಟೋದಾಗಿಂದ ಅವರ ಕುಟುಂಬದ ಹಿಂದೆ ನೆರಳು ರೀತಿಯಲ್ಲಿ ಕಾಯ್ತಾ ಇರ್ತಕ್ಕಂಥ ಸಜ್ಜನಿಕೆಯ ದೊಡ್ಡಣ್ಣವರು ಈಗ ನಿಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಸ್ವಾಭಿಮಾನಿ ಮಂಡ್ಯದ ಎಲ್ಲ ನನ್ನ ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದರಿಗೆ, ನನ್ನ ಬಂಧು ಬಾಂಧವರಿಗೆ ದೊಡ್ಡಣ್ಣನ ಭಕ್ತಿಪೂರ್ವಕವಾದಂತಹ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತೇನೆ. ಒಂದನ್ನ ನಿಮಗೆ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ನಾನು ಅನುಭವಿಸಿದ್ದನ್ನ ನಿಮಗೆ ಹೇಳಬೇಕು. ಏನು ಅಂದ್ರೆ, ಮಹಾಭಾರತದಲ್ಲಿ ಒಂದು ಒಳ್ಳೆಯ ವಿಷಯ ಬರುತ್ತೆ. ದಾಸರವರೇಣ್ಯರು ಹೇಳ್ತಾರೆ, ನೀನ್ಯಾಕೋ ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು ಅಂತಾರೆ. ಹಂಗಾಗಿ ನಾನೇನ್ ಹೇಳ್ತೀನಿ ಅಂದ್ರೆ, ಇಲ್ಲಿ ಅಂಬಿ ನೀನ್ಯಾಕೋ ನಿನ್ನ ಹಂಗ್ಯಾಕೋ, ಅಂಬಿ ಎನ್ನುವ ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು. ಅಂಬರೀಷ್ ಎನ್ನುವ ಹೆಸರಿದೆಯಲ್ಲ, ಕಾಮಧೇನು ಕಲ್ಪವೃಕ್ಷ ಆಗುತ್ತೆ ಅನ್ನೋದಕ್ಕೆ ನೀವೇ ಸಾಕ್ಷಿಗಳು, ಬೇರೆ ಏನೂ ಬೇಕಾಗಿಲ್ಲ. ಒಂದು ವಿಷಯ ಹೇಳ್ತೀನಿ, ದಾರಿಲಿ ಬರ್ತಾ ಎಷ್ಟೇ ಬಿಸಿಲಿದ್ರು ಸಹಿತ ನಮ್ಮ ಜೊತೆ ನೀವು ಬಂದ್ರಿ. ಯಾಕೆ ಅಂತಂದ್ರೆ ಹೃದಯ ತುಂಬಿ ಬರುತ್ತೆ. ನಾನು ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ಕೇಬಲ್ ಕಟ್ ಮಾಡಿಸಿದ್ದಾರೆ ಅಂತ ಯಾರೋ ಹೇಳಿದ್ರು. ಅದಕ್ಕೆ ಒಂದೇ ಒಂದು ಸಣ್ಣ ಉತ್ತರ. ನಮ್ಮ ದೊಡ್ಡಮ್ಮ ಅಂದ್ರೆ ನಮ್ಮ ತಾಯಿ, ನಮ್ಮ ತಾಯಿ ತವ್ರ ಮನೆ KR ನಗರದ ಹತ್ರ ಚನ್ನಪ್ಪನ ಕೊಪ್ಪಲು, ಹಳ್ಳಿ ಹೆಣ್ಮಗಳು. ನಮ್ಮ ದೊಡ್ಡಮ್ಮ ಹೇಳ್ತಿದ್ರು, ಕಂದ ಸೂರ್ಯನಿಗೆ ಛತ್ರಿ ಹಿಡಿದು ಭೂಮಿನ ಕತ್ಲೆ ಮಾಡಕ್ಕಾಯ್ತದ, ಕತ್ಲೆ ಮಾಡಕ್ಕಾಯ್ತದ, ದೇವರಾಣೆ ಇಲ್ಲ. ಹಂಗೆ ಅವ್ರು ಯಾರು ಮಾಡಿಸಿದಾರೋ ಆ ಪುಣ್ಯಾತ್ಮರು ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಇನ್ನೊಂದಕ್ಕೆ ಬಹಳ ಮುಖ್ಯವಾದ ವಿಷಯ ಅಂತಂದ್ರೆ, ಮಂಡ್ಯ ಜನದ ಬಗ್ಗೆ ಎರಡು ಮಾತಾಡ್ತೀನಿ. ಯಾಕೆಂದ್ರೆ ಮಾತಾಡೋರು ಇನ್ನೂ ತುಂಬಾ ಜನ ಇದ್ದಾರೆ. ಏನು ಅಂದ್ರೆ, ಮಂಡ್ಯ ಜನ ಏನಣ್ಣ ಅಷ್ಟೊಂದು ಭಾವುಕರು, ಅಷ್ಟೊಂದು ಅಂಬರೀಷ್ ಅಣ್ಣನ ಪ್ರೀತಿ ಮಾಡ್ತಾರೆ ಅಂತ ಯಾರು ಪ್ರಶ್ನೆ ಹಾಕಿದ್ರೋ ಅದೇ ವ್ಯಕ್ತಿ ನನಗೆ ಉತ್ತರ ಹೇಳ್ದ. ಏನಂತ ಹೇಳ್ದ ಅಂದ್ರೆ, ಮಂಡ್ಯ ಜನ ದುಡ್ಡುಗೆ ಬಗ್ಗಾರ, ನಮ್ಮ ಅಪ್ಪನಾಣೆ ಇಲ್ಲ, ಚಾನ್ಸೇ ಇಲ್ಲ, ಅವ್ರು ನೋಡ್ದಾರೆ ಇರೋ ದುಡ್ಡ. ಇನ್ನೊಂದು ಮಾತು ಹೇಳಿದ್ರು, ಅಧಿಕಾರ ದರ್ಪಕ್ಕೆ ಬೆಣ್ಣಾಗ್ತಾರ. ಅವರು ಗಣ್ಣು ಮೆಟ್ಟಿನ ನಾಡಿನ ಜನ, ಸೋಲು ಅನ್ನೋದವ್ರು ಗೊತ್ತೇ ಇಲ್ಲ, ಭಯ ಅನ್ನೋದವ್ರು ಗೊತ್ತಿಲ್ಲ. ಭಯ ಗೊತ್ತಿಲ್ಲದೆ ಇರೋ ಜನಕ್ಕೆ ಯಾವ ರೀತಿ ಇಷ್ಟೊಂದು ಜನನ್ನ ಅಂಬರೀಷ್ ಸಂಪಾದನೆ ಮಾಡ್ದಪ್ಪ ಅಂದ್ರೆ, ಮಗುವಿನಂತಹ ಹೃದಯ, ಹಾಲಿನಂತಹ ಹೃದಯ. ಅಂತಹ ಹಾಲಿನಂತಹ ಹೃದಯವನ್ನು ಕೊಟ್ಟ ನಿಮಗೆ ನೀವು ಅವರ ಪ್ರತಿಫಲವಾಗಿ ಏನ್ ಕೊಟ್ರಿ ಅಂದಿದ್ದಕ್ಕೆ ಆ ವ್ಯಕ್ತಿ ಬಹಳ ಚೆನ್ನಾಗಿ ಹೇಳ್ದ. ಅಣ್ಣ, ತ್ರೇತಾಯುಗದಲ್ಲಿ ಆಂಜನೇಯ ದೇವರು ಹೃದಯನ ಬಗೆದು ಶ್ರೀರಾಮನ್ನ ತೋರಿಸ್ದ. ಆದ್ರೆ ಮಂಡ್ಯದ ಪ್ರತಿಯೊಬ್ಬ ಪ್ರಜೆನೂ ಸಹಿತ ಹೃದಯ ಬಗೆದು ಅಂಬರೀಷ್ ಅಣ್ಣನ ತೋರಿಸ್ತಾವ್ರೆ, ಅಂಬರೀಷ್ ಅಣ್ಣನ ತೋರಿಸ್ತಾವ್ರೆ ಅಂದ್ರು. ನನ್ನ ಬಂಧುಗಳೇ, ನಿಮ್ಮನ್ನ ನಾನು ಕೇಳ್ಕೊಳ್ಳೋದಿಷ್ಟೇ, ಸುಮಮ್ಮ ಗೆಲ್ಲಬೇಕು. ಸುಮಮ್ಮ ಗೆದ್ರೆ ಅಂಬರೀಷ್ ಗೆಲ್ತಾನೆ, ಅಂಬರೀಷ್ ಗೆದ್ರೆ ಮಂಡ್ಯ ಗೆಲ್ಲುತ್ತೆ, ಮಂಡ್ಯ ಸ್ವಾಭಿಮಾನಿಗಳು ಗೆಲ್ತಾರೆ. ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ನನ್ನ ತಾಯಂದಿರು. ಯಾಕೆಂದ್ರೆ ಎಷ್ಟು ಜನ ಶ್ರೀ ಶಕ್ತಿಗಳಿದಾರೋ ಗೊತ್ತಿಲ್ಲ. ನಮ್ಮ ಮೋದಿರಲ್ಲಿ ನಾನೊಂದು ಕಳಕಳಿಯ ಮನವಿ ಮಾಡ್ಕೊಳ್ತೀನಿ. ತಾಯಂದ್ರೆ, ನಿಮ್ಮಲ್ಲಿ ಯಾಕೆ ನಾನು ಕಳಕಳಿ ಮಾಡ್ಕೊಳ್ತೀನಿ ಅಂತಂದ್ರೆ, ಏನೇ ಬದುಕಿದ್ರು ಸಹಿತ ಬೆಳಗ್ಗೆ ಎದ್ದು ಬೇಗ ಹೋಗಿ ಸುಮಲತಕ್ಕನ್ನು ಓಟ್ ಹಾಕಬೇಕು. ನೀವು, ನಿಮ್ಮ ಅಕ್ಕ ತಂಗಿ, ನಿಮ್ಮನೆ ಮಗಳು, ನಿಮ್ಮನೆ ಸೊಸೆ, ದಯವಿಟ್ಟು ಎಲ್ಲರೂ ಒಕ್ಕೊರ್ಲಿಂದ ಸುಮಲತಕ್ಕನ್ಗೆ ಓಟ್ ಹಾಕಬೇಕು ಅಂತ ಕೇಳ್ಕೊಡ್ತೀನಿ. ಒಂದೇ ಒಂದು ಮಾತು ಕೊನೆಗೆ, ಮಂಕುತಿಮ್ಮನ ಕಗ್ಗದಲ್ಲಿ ಗುಂಡಪ್ಪನವರು ಒಂದು ಮಾತು ಹೇಳ್ತಾರೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಅಕ್ಕಿಯೊಳಗನ್ನವನು ಮೊದಲಾರು ಕಂಡವನು,
ಅಕ್ಕರದಿ ಬರಹಕ್ಕೆ ಮೊದಲಿಗದನಾರು ಲೆಕ್ಕವಿರಿಸಿಲ್ಲ ಜಗತ್ತನ್ನಾದಿ ಬಂಧುಗಳ ದಕ್ಕುವುದೇ ಜಸ ನಿನಗೆ ಮಂಕುತಿಮ್ಮ. ಇಳೆಯಿಂದ ಮೊಳಕೆ ಹೊಗೆ ಒಂದು ತಮಟೆಗಳಿಲ್ಲ, ಫಲಮಾಗುವೊಂದು ತುತ್ತೂರಿ ದನಿ ಇಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸತ್ತಿಲ್ಲ, ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ. ನಾವು 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 ಅಂತ ಹೇಳ್ಕೊಳ್ತಿರಲ್ಲ, ಅದನ್ನ ಬಿಟ್ಬಿಡಿ. ಅಂಬರೀಷನ್ನ ಹೇಳಿದ್ದೇನೆಂದು ನೀವು 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 ಅಂದಿದ್ದಕ್ಕೆ ಇಷ್ಟು ಜನನ ಸಂಪಾದನೆ ಮಾಡಿದ್ದಾನೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರ ಪ್ರೋತ್ಸಾಹ, ಆಶೀರ್ವಾದ ಸದಾ ಸುಮಕ್ಕನ ಮೇಲೆ ಅಷ್ಟೇ ಅಲ್ಲ, ಆ ಹುಡುಗ ಅಭಿಷೇಕ್ ಅಂಬರೀಷ್ ಅವರ ಮೇಲೂ ಇರಬೇಕು. ಗೊತ್ತಾಯ್ತಾ? ನಿಮ್ಮ ಮನೆಯ ಮಗ. ಹಂಗಾಗಿ ಬಹಳ ಮುಖ್ಯವಾಗಿ ಜೋಡೆತ್ತಿಗೆ ಹೋಲಿಸಿದ್ರು ಯಾರು? ನಮ್ಮ ದರ್ಶನ್ ತೂಗುದೀಪ ಒಂದೇ ಒಂದು ಮಾತು ಹೇಳಿದ್ರು, ನಾವು ಬೇರೆ ಅಲ್ಲ, ಅಪ್ಪಾಜಿಯ ಮೊದಲನೇ ಮಗ, ಸುಮಮ್ಮ ಹೇಳಿದ್ದು ಅದೇನೆ, ನನ್ನ ಹಿರಿ ಮಗ ಅಂತ. ಅದೇ ತರ ಹೆಗಲಿಗೆ ಹೆಗಲು ಕೊಟ್ಟು ಇನ್ನೊಂದು ಕಡೆ ಬಂದಿದ್ದು ಅಂತಂದ್ರೆ ನಮ್ಮ ಯಶ್ ಅವರಲ್ಲಿ ನಾನು ವಯಸ್ಸಲ್ಲಿ ಚಿಕ್ಕವರಾದ್ರೂ ಒಂದೇ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಹಣದಿಂದ ಮನುಷ್ಯನ ಅಳೆಯಕ್ಕೆ ಸಾಧ್ಯನೇ ಇಲ್ಲ, ಗುಣದಿಂದ. ಅವರ ಗುಣಕ್ಕೆ ನಾನು ಶಿರಸಾಷ್ಟಾಂಗ ವಂದನೆ ಮಾಡ್ತೀನಿ. ನಿಮ್ಮೆಲ್ಲರ ಪ್ರೋತ್ಸಾಹ, ಆಶೀರ್ವಾದ ಜೊತೆಗೆ ಕನ್ನಡ ಚಿತ್ರರಂಗ ಅಂಬಿಯಣ್ಣನಿಂದ ಇರುತ್ತೆ. ಅಂಬಿಯಣ್ಣನ ಆಶೀರ್ವಾದ, ನಿಮ್ಮ ಆಶೀರ್ವಾದ ಸುಮಕ್ಕನ ಮೇಲೆ ಇರುತ್ತೆ ಅಂತ ಹೇಳ್ಕೊಂಡು ನನ್ನ ಮಾತಿಗೆ ವಿರಾಮ ಆಗ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ಸ್ವಾಭಿಮಾನಿ ಮಂಡ್ಯ ಜನತೆಗೆ, ಸುಮಕ್ಕನಿಗೆ, ರೆಬಲ್ ಸ್ಟಾರ್ ಅಂಬರೀಷ್ಗೆ ಧನ್ಯವಾದಗಳು.